ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಲಾಹನ ಈ ಭೂಮಿಯಲ್ಲಿ ಯಾರಿಗೂ ದರ್ಪದಿಂದ ನಡೆಯಲು ಅಧಿಕಾರವಿಲ್ಲ, ಆಸ್ತಿಯಿಂದಲೋ ಅಥವಾ ಅಧಿಕಾರದಿಂದಲೋ. ದರ್ಪಿಷ್ಠರಾದ ಹಿಂದಿನ ಸಮುದಾಯಗಳನ್ನು ಅಲ್ಲಾಹ್ ನಾಶಪಡಿಸಿದ ಕಥೆಗಳನ್ನು ಪವಿತ್ರ ಕುರ್ಆನ್ ವಿವರಿಸುತ್ತದೆ. ಅಂತೆಯೇ ಅಧಿಕಾರವು ಅಲ್ಲಾಹನ ಪರೀಕ್ಷೆಯೆಂದು ತಿಳಿದು ಆತನಿಗೆ ವಿಧೇಯರಾದ ಯೂಸುಫ್ ನಬಿ, ಸುಲೈಮಾನ್ ನಬಿ, ದಾವೂದ್ ನಬಿ ಅಲೈಹಿಮುಸ್ಸಲಾಂ ಮುಂತಾದ ಪೈಗಂಬರರನ್ನು ಪವಿತ್ರ ಕುರ್ಆನ್ ಶ್ಲಾಘಿಸುತ್ತದೆ. ಆದರೆ ಅಧಿಕಾರವನ್ನು ದುರುಪಯೋಗಪಡಿಸಿ ಪ್ರಜಾಪ್ರಭುತ್ವ ಎಂಬ ಉನ್ನತ ವಿಚಾರವನ್ನು ಸರ್ವಾಧಿಕಾರವಾಗಿ ಪರಿವರ್ತಿಸಿದವರು ಗರ್ಜಿಸುವ ಸಿಂಹ ಎಂದು ಕರೆಯಲ್ಪಡುವ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇತ್ತೀಚೆಗೆ ಅಮಿತ್ ಶಾ ಒಂದು ವೇದಿಕೆಯಲ್ಲಿ ಮಾಡಿದ ಭಾಷಣ ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. हम सीएबी के माध्यम से आए हुए सारे हिंदू, सिख, बौद्ध, जैन, क्रिश्चियन शरणार्थियों को यहाँ नागरिकता देंगे। उसके बाद ध्यान से सुनना भाइयों, उसके बाद एनआरसी को हम अमल में लाने वाले हैं। एनआरसी मुझे बताओ, ये जो घुसपैठिए आए हैं उनको निकालना चाहिए या नहीं निकालना चाहिए? निकालना चाहिए या नहीं निकालना? भारतीय जनता पार्टी की सरकार जो शरणार्थी आए हैं उनको पहले नागरिकता देगी और उसके बाद में कश्मीर से कन्याकुमारी और आसाम से लेकर गुजरात तक एक एक घुसपैठिए को चुन चुन कर निकालने का काम ये भारतीय ಒಂದು ಚುನಾವಣೆ ಸಮಯದಲ್ಲಿ ಅಮಿತ್ ಶಾ ವೇದಿಕೆಯಿಂದ ಬಿಜೆಪಿ ಕಾರ್ಯಕರ್ತರನ್ನು ಕೇಳುತ್ತಾರೆ, ಇಲ್ಲಿ ಕೆಲಸ ಮಾಡುವ ಮುಸ್ಲಿಮರನ್ನು ಮತ್ತು ಕ್ರಿಶ್ಚಿಯನ್ನರನ್ನು ಹೊರಗಟ್ಟಬೇಕೇ? ಸಂಘ ಪರಿವಾರದ ಅನುಯಾಯಿಗಳು ಒಕ್ಕೊರಲಿನಲ್ಲಿ ಹೌದು ಎಂದು ಕೂಗುತ್ತಾರೆ. ಇದನ್ನು ಕೇಳಿದ ಅಮಿತ್ ಶಾ ಘೋಷಿಸುತ್ತಾರೆ, ಬಿಜೆಪಿಗೆ ಅಧಿಕಾರ ಸಿಕ್ಕರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಸ್ಸಾಂನಿಂದ ಗುಜರಾತ್ವರೆಗೆ ಇರುವ ಎಲ್ಲಾ ಮುಸ್ಲಿಮರನ್ನು ಮತ್ತು ಕ್ರಿಶ್ಚಿಯನ್ನರನ್ನು ಎನ್ಆರ್ಸಿ ಮೂಲಕ ಹೊರಗಟ್ಟುವುದಾಗಿ. ಮುಸ್ಲಿಮರನ್ನು ದಾಳಿ ಮಾಡಲು ಪೌರತ್ವ ಕಾಯ್ದೆ ಎಂಬ ಹೆಸರಿನಲ್ಲಿ ಎನ್ಆರ್ಸಿಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಪ್ರಯತ್ನಿಸಿತು. ಆದರೆ ಎನ್ಆರ್ಸಿ ಜಾರಿಯಲ್ಲಿದ್ದಾಗ ಕೊರೋನಾ ಎಂಬ ಮಹಾಮಾರಿ ವಿಶ್ವಕ್ಕೆ ಪ್ರವೇಶಿಸಿತು. ಭಾರತ ಸೇರಿದಂತೆ ವಿಶ್ವದ ಅನೇಕ ಭಾಗಗಳನ್ನು ಇದು ಬಾಧಿಸಿತು. ಆ ಸಮಯದಲ್ಲಿ ಗೃಹ ಸಚಿವ ಅಮಿತ್ ಶಾಗೂ ಕೊರೋನಾದಿಂದ ಬಾಧಿತರಾದರು. ರೋಗದಿಂದ ಕಷ್ಟದಲ್ಲಿರುವ ಅವರ ಚಿತ್ರ ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈ ಚಿತ್ರಗಳನ್ನು ಹಂಚಿಕೊಂಡು ಜನರು ಹೀಗೆ ಹೇಳುತ್ತಿದ್ದಾರೆ, ಎನ್ಆರ್ಸಿ ಮೂಲಕ ಮುಸ್ಲಿಮರನ್ನು ದಾಳಿ ಮಾಡಲು ಪ್ರಯತ್ನಿಸಿದಾಗ ಅಮಿತ್ ಶಾಗೆ ಸಿಕ್ಕಿದ್ದು ಅಲ್ಲಾಹನ ಶಿಕ್ಷೆ. ಇನ್ನು ಮುಸ್ಲಿಮರ ವಿರುದ್ಧ ಪ್ರಯತ್ನಿಸಿದರೆ ಅಲ್ಲಾಹ್ ಇದಕ್ಕಿಂತ ದೊಡ್ಡ ಶಿಕ್ಷೆ ನೀಡುವನು. ಅವರು ಸ್ಪಷ್ಟಪಡಿಸುತ್ತಾರೆ, ಇವರ ರೋಗದಲ್ಲಿ ಸಂತೋಷಪಡುವುದಿಲ್ಲ. ಆದರೆ ಅಧಿಕಾರವನ್ನು ಬಳಸಿ ಒಂದು ಸಮುದಾಯವನ್ನು ದಾಳಿ ಮಾಡಲು ಪ್ರಯತ್ನಿಸಿದಾಗ ಅಲ್ಲಾಹನ ಶಿಕ್ಷೆ ಇಳಿಯುತ್ತದೆ. ಅಲ್ಪಸಂಖ್ಯಾತರನ್ನು ಬೇಟೆಯಾಡಿದವರು ಇವರು. ತಮ್ಮ ಪೊಲೀಸರನ್ನೇ ಕಾಲಿನ ಕೆಳಗಿಟ್ಟು ಹಿಂಸೆಗೆ ಯಾವ ಮಿತಿಯೂ ಇಲ್ಲ. ದರ್ಪ ಮತ್ತು ಅಧಿಕಾರದಿಂದ ಮದೋನ್ಮತ್ತನಾದ ನಮ್ರುದನನ್ನು ಒಂದು ಸೊಳ್ಳೆಯಿಂದ ಅಲ್ಲಾಹ್ ನಾಶಪಡಿಸಿದ. ಫಿರೌನನ ದರ್ಪಕ್ಕೆ ಸಾಕ್ಷಿಯಾಗಿ ಅವನ ಶರೀರವನ್ನು ಇಂದಿಗೂ ವಿಶ್ವದ ಮುಂದೆ ಅಲ್ಲಾಹ್ ಸಂರಕ್ಷಿಸಿದ್ದಾನೆ. ಭಾರತದಲ್ಲಿ ಮುಸ್ಲಿಮರನ್ನು ಹೊರಗಟ್ಟುವುದಾಗಿ ಒಬ್ಬ ಗೃಹ ಸಚಿವ ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ಘೋಷಿಸುತ್ತಾನೆ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರು ಮತ್ತು ಇತರ ಧರ್ಮದವರು ದೊಡ್ಡ ಪ್ರಮಾಣದಲ್ಲಿ ದಾಳಿಗೊಳಗಾಗುತ್ತಿದ್ದಾರೆ. ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಸಂಘ ಪರಿವಾರ ಶಕ್ತಿಗಳು ಮತ್ತು ಬಿಜೆಪಿ ಸರ್ಕಾರ ಪ್ರಯತ್ನಿಸುತ್ತಿವೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸಂಘ ಪರಿವಾರ ಶಕ್ತಿಗಳು ಭಾರತದಲ್ಲಿ ಸ್ವೇಚ್ಛೆಯಿಂದ ವರ್ತಿಸುತ್ತಿವೆ. ಅಮಿತ್ ಶಾ ಅವರ ಈ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಕೊರೋನಾದಿಂದ ಆಸ್ಪತ್ರೆಯಲ್ಲಿ ಇರುವ ಅವರ ಚಿತ್ರವನ್ನು ಜನರು ಹಂಚಿಕೊಳ್ಳುತ್ತಿದ್ದಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಒಳ್ಳೆಯ ಆಡಳಿತಗಾರರನ್ನು ಕೊಡಲಿ. ಶಾಂತಿಯಿಂದ ಮತ್ತು ಸಮಾಧಾನದಿಂದ ಈ ದೇಶದಲ್ಲಿ ಬದುಕಲು ಅಲ್ಲಾಹ್ ನಮಗೆ ತೌಫೀಕ್ ಕೊಡಲಿ. ಆಮೀನ್. ಈ ವಿಡಿಯೋವನ್ನು ನಿಮಗೆ ತಲುಪಿಸಿದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇವೆ. ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.